ಈಗ ನಿಮ್ಮ ವಿರುದ್ಧವೇ ಅಲ್ಲ 4G ವಿನಾಯಿತಿ ಮಾಡಿ ತುರ್ತಾಗಿ ಕಾಮಗಾರಿ ಯಾವುದೇ ಟೆಂಡರ್ ಕರೆಯದೆ ನೀವು ಅರ್ಜೆಂಟ್ ಆಗಿ ನೋಡಿ ಮಾಡಿದ್ದೀರಿ ಅವರ ಆರೋಪ ಇರೋದು. ನೋಡಿ ಅದು ಅವ್ರು ಏನೇ ಆರೋಪ ಮನೆಯಲ್ಲಿದೆ ಅಲ್ಲ, ಅವ್ರ ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನಿಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ. ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ, ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೈಟಿಂಗಲ್ಲಿ ಕೊಡಲಿ. ಅದು ನಾನು ಮತ್ತೆ ತೀರ್ಮಾನ ಮಾಡೋದಲ್ಲ. ಆ ದೂರಿನಲ್ಲಿ ಅಂತ ವಿಚಾರಗಳಿದ್ರೆ ಏನು ವಿಚಾರ ಆಗಲೇಬೇಕು ಅಂತ ವಿಚಾರವಲ್ವ, ಏನು ವಿಚಾರ ಆಗಬೇಕು ಅದಕ್ಕೆ. ನಾನು ಹೇಳ್ತೇನಲ್ಲ, ಅದು ನೋಡಿ ಒಂದು ವಿಷಯ ಅದರ ಹಿಂದೆ ಗೊತ್ತಿಲ್ಲ, ಅದರ ಮುಂದೆ ಗೊತ್ತಿಲ್ಲ, ಏನಂದು ಹೇಳ್ತಾರೆ ಅಂತ ಹೇಳಿ ನಾನು ಇಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗ್ತದ? ಹೇಳ್ಬೇಕೆ ನಾನು ಕೂಡ ಬಹಳಷ್ಟು ಹೇಳಲಿಕ್ಕಿದೆ, ನನಗೆ ಹೇಳಲಿಕ್ಕೆ ಆಗ್ತದ? ರಾಜಕೀಯವಾಗಿ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು ಏನು ಕೂಡ ನನಗೆ ಮಾತಾಡ್ಬೋದು. ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿ ಇದ್ದೇನೆ, ನಾನೀಗ ಪ್ರತಿಪಕ್ಷದ ಮಿತ್ರ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನನ್ನ ಮಾತ್ರ ಇದೇ ಕೆಲಸ ಆಗ್ತದೆ. ಏನು ಅದು ಇಲ್ಲಿ ನೀವು ಅಲ್ಲೇ ಮಾತಾಡ ಪ್ರಶ್ನೆ ಬರಲಿ, ಯಾಕೆ ಉತ್ತರ ಕೇಳ್ತೀರಿ? ಈಗ ಸದನವನ್ನು ಮಸಾಜ್ ಪಾರ್ಲರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೌದದ, ಅವ್ರ ಹತ್ರ ಕೇಳಿ, ನನ್ನ ಹತ್ರ ಕೇಳಿದ್ರೆ ಆಗ್ತದ? ನಾನೇನು ಮಾಡ್ಲಿ? ಅದು ಅವ್ರು ಹೇಳ್ತಾರೆ, ನಾನೇನು ಹೇಳಲಿಕ್ಕೆ ಸಾಧ್ಯ? ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು, ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡುದು ನನ್ನ ಕರ್ತವ್ಯ. ನಾನು ಅದು ಮಾಡ್ತೇನೆ, ಇನ್ನು ನನ್ನ ಮುಂದೆ ಕೂಡ ನಾನು ಮಾಡ್ತೇನೆ.